ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದಿನಪೂರ್ತಿ ಯಾವ ರೀತಿ ಹೋಗಿದೆ ಅಂತಲೇ ಗೊತ್ತಾಗಲಿಲ್ಲ. ಅಂತೂ ನಮ್ಮ ಮನೆಗೂ ಸ್ವಲ್ಪ ಫಿಶ್ ಬಂತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮಕ್ಳಿಗಂತೂ ತುಂಬ ಖುಷಿಯಾಗಿಬಿಟ್ಟಿದೆ. ಯಾವಾಗ ಹಾಕ್ತಾರೆ ಅಂತ ಕಾಯ್ತಾ ಇದ್ರು. ದಿನ ಪೂರ್ತಿ ಅವ್ರಿಗೆ ಇದೇ ಧ್ಯಾನ ಆಗಿಬಿಟ್ಟಿದೆ. ಫಿಶ್ ಫುಡ್ ಹಾಕಬೇಕು, ಫಿಶ್ ನೋಡೋಣ, ಲೈಟ್ ಹಾಕಿ ಆ ಥರನೇ ಇದು ಮಾಡ್ತಾಯಿದ್ದಾರೆ. ಸ್ವಲ್ಪ ಈಗ ಟಿ ವಿ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಜಸ್ಟ್ ಅವರು ಬರೀ ಫಿಶ್ ನೋಡೋದೇ ಆಗಿದೆ. ದೇವ್ರ ಮನೆಗೆ ಹೋಗಿ ದೇವ್ರು ನೋಡ್ತಾರೋ ಇಲ್ವೋ ಎದ್ದು ಫಿಶ್ ನೋಡೋ ಥರ ಆಗಿಬಿಟ್ಟಿದೆ. ನೋಡೋಣ ಎಷ್ಟು ದಿನ ಇರುತ್ತೆ ಅಂತ. ಹಾಗೆ ನಾನು ಫೋಟೋಶೂಟ್ ಅಂತಂದಲ್ಲ, ಹೇರ್ ಆಕ್ಸೆಸರೀಸು, ಈಗ ಜ್ಯುವೆಲರಿ ಇದರಲ್ಲಿ ಹೇರ್ ಆಕ್ಸೆಸರೀಸು ಸಹ ಇತ್ತು. ನಾನು ಒಂದೊಂದೇ ಜಸ್ಟ್ ವಿಡಿಯೋ ಮಾಡ್ಕೋತಾ ಇದ್ದೆ. ನೋಡ್ಬೋದು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಅಂತ. ಪರ್ಲು ಈಗೆಲ್ಲ ಮಾಡ್ರನ್ ಏನು ಟ್ರೆಂಡಿಂಗಲ್ಲಿರುತ್ತೆ ಡಿಸೈನ್ಸು, ಅದನ್ನು ತೋರಿಸಿ ಅದನ್ನು ಜನರಿಗೆ ತಲುಪಿಸೋದೇ ಆರ್ಯ ಫ್ಯಾಷನ್ ಹೌಸ್ನ ಮೇನ್ನ ಗುರಿಯಾಗಿರುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ಎಲ್ಲ ಗ್ರಾಹಕರ ಕೈಗೂ ಎಟಕಿಸ್ಬೇಕು ಅನ್ನೋದೊಂದೇ ಒಂದು ಈ ಬಿಸ್ನೆಸ್ನ ಉದ್ದೇಶ ಆಗಿರುತ್ತೆ. ಹೆಚ್ಚಿಗೆ ಲಾಭ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಜನರಿಗೆ ಮುಟ್ಟಿಸ್ಬೇಕು, ಜನರಿಗೆ ನಮ್ಮ ಆರ್ಯ ಫ್ಯಾಷನ್ ಹೌಸ್ ಕಡೆಯಿಂದ ಎಲ್ಲ ಪ್ರಾಡಕ್ಟ್ಗಳು ಕೈ ಎಟುಕುವ ದರದಲ್ಲಿ ಸಿಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿದೆ. ಜೀವನದಲ್ಲಿ ಯಾವುದಾದ್ರು ಒಂದು ಮಾಡಿದ್ರೆ ಸಾರ್ಥಕತೆ ಇರಬೇಕು, ಅದರಿಂದ 4 ಜನಕ್ಕೆ ಅನುಕೂಲ ಆಗಬೇಕು, ಮತ್ತು ನಾವು ಬೇರೆಯವ್ರಿಗೆ ಇನ್ಸ್ಪೈರ್ ಆಗಬೇಕು. ಅದೊಂದೇ ಉದ್ದೇಶ ಆಗಿರುತ್ತೆ. ನಾವು ಬದುಕ್ತಾ ಇದ್ದೀನ ಅಥವಾ ದಿನ ಕಳೀತಾ ಇದ್ದೀನ, ಕಾಲ ಕಳೀತಾ ಇದ್ದೀನ ಅನ್ನೋ ಥರ ಇರಬಾರ್ದು. ಜೀವನ ಅನ್ನೋದು ಅರ್ಥಪೂರ್ಣವಾಗಿರಬೇಕು. ದಿನದ ಪೂರ್ತಿ ಸಾರ್ಥಕತೆ ಇರಬೇಕು. ನಾವು ದಿನ ಮುಗಿಸ್ದಾಗ ಅದೊಂದು ನನ್ನ ಇಂಟೆನ್ಷನ್ ಆಗಿರುತ್ತೆ. ನಮ್ಮ ಗುರಿ ಯಾವಾಗ್ಲೂ ನೀಟಾಗಿ ಇಟ್ಕೊಂಡು ದಿನಕ್ಕೊಂದ್ಸರಿ ಅದನ್ನು ನೆನಪಿಸಿ ಜಾಸ್ತಿ ಬರೆದಿಟ್ಕೋಬೇಕು. ನಾನು ಜಾಸ್ತಿ ಎಲ್ಲ ಗುರಿನ ಬರೆದಿಟ್ಕೊಂಡಿರ್ತೀನಿ. ಅದನ್ನು ಯಾವಾಗಲೂ ನೋಡ್ತಾ ಇರ್ತೀನಿ. ಆದಷ್ಟು ಬೇಕಾದರೆ ನೀವು ಅದನ್ನು ಒಂದು ಸ್ಟಿಕ್ಕರ್ ಥರ ಮಾಡಿ ಇಟ್ಕೊಂಡ್ರೆ ಇನ್ನೂ ಉತ್ತಮ ಆಗಿರುತ್ತೆ. ಆಮೇಲೆ ನಾವು ದಿನ ಕಳೆದು ಚಿಕ್ಕ ಚಿಕ್ಕ ಸವಾಲಿರುತ್ತೆ, ಮತ್ತು ಪ್ರತಿ ಹೆಜ್ಜೆಗೂ ಒಂದು ಸಾರ್ಥಕತೆ ಇರುತ್ತೆ. ಅದೊಂದು ಮಾತ್ರ ಮಾಡಬೇಕು. ಇದೊಂದು ಸ್ಯಾರಿ ಇತ್ತು, ಅದನ್ನು ಸಹ ಫೋಟೋಶೂಟ್ ಮಾಡಿಕೊಂಡೆ. ದಿನಕ್ಕೆ 3-4 ಫೋಟೋಶೂಟ್ ಮಾಡ್ತೀವಿ. ಈ ಥರ ಮಾಡಿದಾಗ ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ತೀವಿ ಅಂತಂದರೆ, ನಮ್ಮ ಜವಾಬ್ದಾರಿಗಳನ್ನೂ ಸಹ ಮುಗಿಸಿ ಅದ್ರ ಮಧ್ಯ ನಾನು ಒಂದಿಷ್ಟು ಟೈಮು ಅಂತ ನಾನು ಫಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಟೈಮ್ನಲ್ಲಿ ನಾನು ಈ ಥರ ವಿಡಿಯೋ ಶೂಟು ಅದೆಲ್ಲ ಮಾಡ್ತೀನಿ. ನಾವು ಜನ ಹೇಳ್ತಾರೆ ತುಂಬ ಆರಾಮು ಮಾಡಿಬಿಡ್ಬೋದು ಅಂತ. ಒಂದು ಫೋಟೋಶೂಟು ಅಥವಾ ವಿಡಿಯೋ ಶೂಟ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಎಡಿಟಿಂಗು ಎಲ್ಲ ಮಾಡಬೇಕು ಅನ್ನೋದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ಫಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಆಮೇಲೆ ಈಸಿ ಆಗಿಬಿಡುತ್ತೆ ಮಾಡ್ತಾ ಮಾಡ್ತಾ. ಫಸ್ಟು ಯಾವುದೇ ಕೆಲಸ ಮಾಡಲಿ ಸಂತೋಷ ಯಾವಾಗಲೂ ಸಿಗೋದಿಲ್ಲ. ಅದು ನಿಮ್ಮೊಳಗಿರಬೇಕು. ನೀವು ಅದನ್ನು ಸಾಧಿಸೋ ಛಲ ಇರಬೇಕು. ನೀವೇನು ಕಡಿಮೆ ಅಲ್ಲ, ನೀವು ಎಲ್ಲನೂ ಸಾಧಿಸ್ತೀರಾ. ನೋಡಿ, ಒಂದು ಪುಟ್ಟ ಮಗುಗೂ ಸಹ ಹಾಡು ಬಂದರೆ ಯಾವ ಟ್ಯಾಲೆಂಟ್ ಇರುತ್ತೆ ಅಂತ, ಪ್ರತಿಯೊಂದು ಮಕ್ಕಳಲ್ಲೂ ಸಹ ಟ್ಯಾಲೆಂಟ್ ಇರುತ್ತೆ. ನಾವು ಅದಕ್ಕೆಲ್ಲ ಎನ್ಕರೇಜ್ ಮಾಡಿದ್ರೆ ಮಕ್ಕಳು ಸಹ ಮುಂದಕ್ಕೆ ಹೋಗೋಕ್ಕೂ ಅನುಕೂಲ ಆಗುತ್ತೆ. ನಾನು ಸಹ ದಿನಪೂರ್ತಿ ಏನಾದರೂ ಇದ್ದರೆ ಸ್ಕ್ರಿಪ್ಟ್ ಬರೆಯೋದು, ಟೋಟಲ್ ಮಾಡೋದು, ಅಮೌಂಟ್ ಹಾಕೋದು, ಕಸ್ಟಮರ್ಸ್ನೆಲ್ಲ ರಿವ್ಯೂ ತೊಗೊಳೋದು, ಆ ಥರ ಎಲ್ಲ ಮಾಡ್ತಿದ್ದೀನಿ. ಸಣ್ಣ ಬೆಳವಣಿಗೆ ಆಗಿರುತ್ತೆ. ಆದರೆ ಜನ ನಮಗೆ ಯಾಕೆ ಬೇಕು, ಇವ್ರಿಗೆ ಆರಾಮಾಗಿರ್ಬೋದಲ್ಲ ಅಂತಾರೆ. ಸಣ್ಣ ಪುಟ್ಟ ಸಮಸ್ಯೆ ಜನ ಏನು ಎಲ್ಲನೂ ಹೇಳ್ತಾರೆ. ಮನೇಲಿ ಆರಾಮಾಗಿದ್ದರೆ ಏನು ಮನೇಲೇ ಕೂತಿದ್ದೀರಾ ಅಂತಂತಾರೆ. ಏನಾದರೂ ಈಚೆ ಕೆಲಸ ಮಾಡ್ತೀವಿ ಅಂತಂದರೆ ಇವ್ರಿಗೆ ಯಾಕೆ ಬೇಕು, ಆರಾಮಾಗಿ ಮನೇಲೇ ಇರ್ಬೋದಲ್ಲ ಅಂತಾರೆ. ಜನನ ಒಪ್ಸೋಕ್ಕೆ ದೇವ್ರ ಕೈಲೂ ಸಹ ಆಗೋದಿಲ್ಲ. ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸನ ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಮ ವೈಫಲ್ಯತೆನ ಆದಷ್ಟು ಜನರಿಗೆ ಹೇಳ್ಬಾರ್ದು, ತೋರಿಸ್ಕೊಳ್ಳೋದಂತೂ ಮೊದಲಾಗೆ ಮಾಡಬಾರ್ದು. ಆ ಥರ ಮಾಡಿದ್ರೆ ಜನ ನಮಗೆ ಎನ್ಕರೇಜ್ ಮಾಡೋದ್ಕಿಂತ ನಮ್ಮ ವೈಫಲ್ಯನ ಹಿಡ್ಕೊಂಡು ನಮಗೆ ಬ್ಲ್ಯಾಕ್ ಮೇಲ್ ಮಾಡೋದೇ ಜಾಸ್ತಿ ಆಗಿರುತ್ತೆ. ನಮ್ಮ ಶಕ್ತಿ ಏನಿರುತ್ತೆ ಅನ್ನೋದು ನಮಗೇ ಸಹ ಗೊತ್ತಿರೋದಿಲ್ಲ. ಅದನ್ನು ನಾವು ಕಂಡುಹಿಡ್ಕೊಂಡು ಅದ್ರ ಮೂಲಕ ನಾವು ಮುಂದುವರ್ತಾ ಹೋಗಬೇಕು.
ಹಾಗಾದರೆ ಮಾತ್ರ ಜೀವನದಲ್ಲಿ ಮುಂದೆ ತುಂಬ ಎತ್ತರ ಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ. ಸೋಲು ಅನ್ನೋದೇನು ಯಾವಾಗಲೂ ಇರೋದಿಲ್ಲ, ಅದೇನು ಅಂತಿಮ ಏನಲ್ಲ. ಯಾವಾಗಲೂ ಗೆಲುವು ಇರುತ್ತೆ. ಸ್ವಲ್ಪ ಕಷ್ಟಪಡಬೇಕಷ್ಟೇ. ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು. ಹಾಗೆ ನಾನು ಈಗ ಒಂಚೂರು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕೋತಾ ಇದ್ದೆ. ನನ್ನ ಫುಲ್ಲು ಮಾಡಿರೋ ರೆಸಿಪಿನ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ನನ್ನ ಮಗಳು ಈಸ್ಕೊಬಿಟ್ಲು. ಹಾಗೆ ಮೇಕಪ್ ಮಾಡ್ತಾಯಿದ್ದೆ. ಸಮ್ಮರ್ ಫ್ರೀ ಮೇಕಪ್. ಸಮ್ಮರಲ್ಲಿ ಜಾಸ್ತಿ ಏನು ಸ್ವೆಟ್ ಆಗಿಬಿಡುತ್ತೆ ಮೇಕಪ್ಪು. ಹಾಗಾಗಿ ಚಿಕ್ಕ ಮಿನಿ ಫ್ಯಾನ್ ಒಂದು ಇಟ್ಕೊಂಡಿರ್ತೀನಿ ನಾನು ಪೋರ್ಟಬಲ್, ಯಾಕೆಂದರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ. ಹ್ಯಾಂಡ್ ಫ್ರೀ ಮೇಕಪ್ ಮಾಡ್ತೀನಿ ನಾನು ಡೈಲಿ ರೆಗ್ಯುಲರ್ ಬೇಸಿಸಲ್ಲಿ. ಆ ಥರ ಮಾಡಿದ್ರೆ ಮಾತ್ರ ನ್ಯಾಚುರಲ್ ಆಗಿರುತ್ತೆ, ಇಲ್ದರೆ ಕೇಕಿ ಥರ ಇರುತ್ತೆ ಅಂತ. ಜಾಸ್ತಿ ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡೋದಿಲ್ಲ, ಏನಿದ್ರು ಕನ್ಸಿಲರ್ನ ಯೂಸ್ ಮಾಡ್ತೀನಿ, ಆಗ ನ್ಯಾಚುರಲ್ ಲುಕ್ ಇರುತ್ತೆ. ಮೇಕಪ್ದು ಸಹ ಸ್ವಲ್ಪ ಟಿಪ್ಸ್ಗಳು ಸಹ ನಾನು ಅವಾಗವಾಗ ಕೊಡ್ತಾ ಇರ್ತೀನಿ, ಏಕೆಂದರೆ ನೋಡಿದ್ರೆ ನ್ಯಾಚುರಲಿಟಿ ಇರಬೇಕು. ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್